ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಮದುವೆ ಇತ್ತೀಚೆಗಷ್ಟೇ ಮುಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡಿದ್ದ ಮದುವೆ ಅದಾಗಿತ್ತು. ಸಿನಿಮಾ, ಕ್ರೀಡಾ ತಾರೆಯರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದ ಮದುವೆ ಅದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೋಗಿದ್ದರು. ದೇಶದ ಶ್ರೀಮಂತ ಕುಟುಂಬದ ಮದುವೆಗೆ ಪ್ರಮೋಷನ್ಗಳು ಕೂಡ ನಡೆದಿದ್ವು. ಸಾಕಷ್ಟು ಜನ ಮದುವೆ ಪ್ರಮೋಟ್ ಮಾಡಿದ್ರು. ಆದರೆ ಆ ಒಬ್ಬಳು ಯುವತಿ ಮಾತ್ರ ಅಂಬಾನಿಯ ಆಫರ್ ತಿರಸ್ಕರಿಸಿದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಹಾಟ್ ಟಾಪಿಕ್. ಅತ್ಯಂತ ಜನಪ್ರಿಯ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಕಾವ್ಯ ಕರ್ನಾಟಕ್ ಅವರು ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಮದುವೆ ಪ್ರಮೋಷನ್ ಆಫರನ್ನು ನೇರವಾಗಿ ತಿರಸ್ಕರಿಸಿದರು. ಸ್ವತಃ ಅವರು ಈ ವಿಷಯವನ್ನು ಬಹಿರಂಗಪಡಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ. ಹೌದು, ಕಾವ್ಯ ಕರ್ನಾಟಕ್ ಅವರಿಗೆ ಮದುವೆ ಪ್ರಚಾರಕ್ಕೆ 3,60,000 ರೂಪಾಯಿ ಆಫರ್ ಸಿಕ್ಕಿತ್ತು. ಆದರೆ ಕಾವ್ಯ ಬಿಲ್ಕುಲ್ಲಾಗಿ ಆ ಆಫರ್ನ ರಿಜೆಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ಸ್ವತಃ ಅವರೇ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮುಖೇಶ್ ಅಂಬಾನಿ ಅವರು ನೀಡಿದ ಈ ಆಫರ್ ಇಲ್ಲಿವರೆಗೆ ಅವರು ಪ್ರಚಾರಕ್ಕಾಗಿ ತೆಗೆದುಕೊಂಡಂತಹ ಮೊತ್ತಕ್ಕಿಂತ ಬಹಳ ದೊಡ್ಡ ಮೊತ್ತ ಅಂತ ಕಾವ್ಯ ಹೇಳಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಅಂಬಾನಿ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಪ್ರಚಾರ ಮಾಡಲು ಯಾರೂ ಕೂಡ ಹಿಂಜರಿಯುವುದಿಲ್ಲ. ಆದರೆ ಕಾವ್ಯ ಮಾತ್ರ ಅದನ್ನು ನಿರ್ಲಕ್ಷಿಸಿದ್ದು ಏಕೆ ಅನ್ನೋದು ಕುತೂಹಲ. ಅದಕ್ಕೆ ಕಾರಣ ಆಕೆಯ ಬ್ರ್ಯಾಂಡ್ ವ್ಯಾಲ್ಯೂ ಅಂತೆ. ಮದುವೆ ಪ್ರಚಾರ ತನಗೆ ತೃಪ್ತಿ ನೀಡುವುದಿಲ್ಲ ಎಂದು ಕಾವ್ಯ ಹೇಳಿಕೊಂಡಿದ್ದಾರೆ. ತಮ್ಮ ಅಭಿಮಾನಿಗಳೊಂದಿಗೆ ಪ್ರಾಮಾಣಿಕವಾಗಿ ನಡೆದುಕೊಳ್ಳುವ ಉದ್ದೇಶದಿಂದ ಈ ರೀತಿ ಮಾಡಿದ್ದೇನೆ ಅಂತ ಅವರು ಬಹಿರಂಗವನ್ನು ಪಡಿಸಿದ್ದಾರೆ. ಇತ್ತೀಚೆಗೆ ಅಂಬಾನಿಯವರ PR ತಂಡದಿಂದ 3.6 ಲಕ್ಷ ರೂಪಾಯಿಗಳ ಆಫರ್ ಅನ್ನು ಸ್ವೀಕರಿಸಿದೆ. ಈ ಮದುವೆ ಭಾರತದ ಆರ್ಥಿಕತೆಯನ್ನು ಹೇಗೆ ಹೆಚ್ಚಿಸಲಿದೆ ಎಂಬ ವಿಷಯದ ಬಗ್ಗೆ ವಿಡಿಯೋದಲ್ಲಿ ಮಾತನಾಡುವ ಟಾಸ್ಕ್ ಅನ್ನು ನನಗೆ ನೀಡಲಾಗಿತ್ತು. ಆದರೆ ನಿಯಮಿತ ಪ್ರಚಾರಕ್ಕೆ ತೆಗೆದುಕೊಳ್ಳುವ 3 ಲಕ್ಷಕ್ಕಿಂತ ಹೆಚ್ಚು ಮೊತ್ತವನ್ನು ಅವರು ಆಫರ್ ಮಾಡಿದರು ಕೂಡ ನನಗೆ ಅದು ಇಷ್ಟ ಆಗಲಿಲ್ಲ. ನನ್ನ ಪಾಲಕರು ಕೂಡ ಆಫರ್ ಸ್ವೀಕರಿಸುವಂತೆ ಹೇಳಿಕೊಂಡರು. ಆದರೂ ಕೂಡ ನಾನು ಒಪ್ಪಲಿಲ್ಲ ಅಂತ ಕಾವ್ಯ ಹೇಳಿದ್ದಾರೆ. ಗುಂಪಿನಲ್ಲಿ ಗೋವಿಂದ ಅನ್ನುವ ಸ್ವಭಾವ ನನ್ನದಲ್ಲ. ಎಲ್ಲರೂ ಅನಂತ್ ಅಂಬಾನಿ ಮದುವೆ ಪ್ರಚಾರ ಮಾಡುತ್ತಿದ್ದಾರೆ, ಅದು ನನಗೆ ಇದು ಬೇಡ. ನಾನು ಪ್ರಚಾರ ಮಾಡಿದಲ್ಲಿ ನನ್ನ ಫಾಲೋವರ್ಸ್ ನನ್ನ ಬ್ರ್ಯಾಂಡ್ ಮೇಲೆ ನಂಬಿಕೆ ಕಳೆದುಕೊಳ್ಳಲಿದ್ದಾರೆ. ಜಿಯೋ ಬೆಲೆ ಏರಿಕೆಯಾಗಿದೆ. ಅಂಬಾನಿಯಂಥ ಕಾರ್ಪೊರೇಟ್ ದಿಗ್ಗಜರನ್ನು ಪ್ರಚಾರ ಮಾಡೋದ್ರಿಂದ ನನ್ನ ಪ್ರಾಮಾಣಿಕತೆಯನ್ನು ನನ್ನ ಪ್ರೇಕ್ಷಕರ ಮುಂದೆ ಕಳೆದುಕೊಳ್ಬೇಕಾಗುತ್ತೆ ಅಂತ ಕಾವ್ಯ ಹೇಳ್ಕೊಂಡಿದ್ದಾರೆ. ನನ್ನ ನೈತಿಕತೆಗೆ ಧಕ್ಕೆ ತರಲು ಬಯಸಿದ ಕಾರಣ ಈ ಪ್ರಸ್ತಾಪವನ್ನು ನಾನು ನಿರಾಕರಿಸಿದ್ದೇನೆ. ಹಾಗಂತ ನಾನು ಅಂಬಾನಿ ವಿರೋಧಿ ಎಂದಲ್ಲ. ಈ ಹಿಂದೆ ನಾನು ಅನಂತ್ ಅಂಬಾನಿಯವರ ಕನಸಿನ ಯೋಜನೆಯಾದ ವಂತಾರವನ್ನು ಪ್ರಚಾರ ಮಾಡಿದ್ದೇನೆ. ಆದರೆ ಈ ಮದುವೆಯಿಂದ ಭಾರತದ ಆರ್ಥಿಕತೆ ಹೆಚ್ಚಾಗುತ್ತದೆ ಎಂದು ಖಚಿತವಾಗಿ ಹೇಳಲಾಗದು. ಅದಕ್ಕಾಗಿಯೇ ಮದುವೆ ಪ್ರಚಾರವನ್ನು ನಿರಾಕರಿಸಿದೆ ಅಂತ ಕಾವ್ಯ ಹೇಳಿದ್ದಾರೆ. 3.6 ಲಕ್ಷ ರೂಪಾಯಿ ಡೀಲ್ ಆಕರ್ಷಕವಾಗಿದೆ. ಆದರೆ ದೀರ್ಘಾವಧಿಯ ಪ್ರಯೋಜನಗಳನ್ನು ನೋಡಬೇಕೇ ಹೊರತು ಅಲ್ಪಾವಧಿಯ ಹಣವನ್ನಲ್ಲ. ನೀವು ಪ್ರಾಮಾಣಿಕರಾಗಿದ್ದರೆ ದೀರ್ಘಾವಧಿಯಲ್ಲಿ ನೀವು ನಿಷ್ಠಾವಂತ ಅನುಯಾಯಿಗಳನ್ನು ಅಂದರೆ ಫಾಲೋವರ್ಸನ್ನು ಹೊಂದಿರುತ್ತೀರಿ. ಅದಕ್ಕೆ ಬೆಲೆ ಕಟ್ಟಲಾಗದು ಅಂತ ಕಾವ್ಯ ಹೇಳಿದ್ದಾರೆ. ಕಾವ್ಯ ಅವರ ಒಂದು ಅಭಿಪ್ರಾಯ ಮತ್ತು ಅವರ ಒಂದು ನಿಲುವಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಅಂದಹಾಗೆ ಕಾವ್ಯ ಅವರು ಇನ್ಸ್ಟಾಗ್ರಾಮ್ನಲ್ಲಿ 16 ಲಕ್ಷ ಫಾಲೋವರ್ಸನ್ನು ಹೊಂದಿದ್ದಾರೆ. ಕಾವ್ಯ ಅವರ ನಿರ್ಧಾರದ ಬಗ್ಗೆ, ಅವರ ಒಂದು ಅಭಿಪ್ರಾಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.